ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿಲೀಪ್ ಕನ್ನಡಿಗ. ಏನಪ್ಪ ವಿಷಯ ಅಂದರೆ ಇಷ್ಟು ದಿನದಿಂದ ಲಾಗ್ ಮಾಡಿದ್ದಿಲ್ಲ, ಸೊ ಮತ್ತೆ ಇವಾಗ ವಾಪಸ್ ಶುರು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬೆಳಗ್ಗೆ ಸೀದಾ ವಾಲಿಬಾಲ್ ಕೋರ್ಟ್ಗೆ ಬಂದಿದ್ದೀವಿ. ಫುಲ್ ಬಿಸಿಲು, ಹೆವಿ ಬಿಸಿಲು ಅಂದರೆ ಬಿಸಿಲು. ಸೊ ಸರಿ ಅಂದ್ಬಿಟ್ಟು ಹಂಗೆ ವಾಲಿಬಾಲ್ ಕೋರ್ಟಿಗೆ ಕೂತಿದ್ದೆ. ಹಂಗೆ ನಮ್ಮ ಬ್ರದರ್ಸು ಫ್ರೆಂಡ್ಸ್ ಎಲ್ಲ ಬಂದರು. ಸೊ ಸರಿ ಅಂದ್ಬಿಟ್ಟು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಮ್ಮ ದರ್ಶನ್ ಬ್ರೋ ಕೂಡ ಬಂದಿದ್ರು. ಅವರು ಫುಲ್ ಕಾಮಿಡಿ, ಹೆವಿ ಕಾಮಿಡಿ ಇವರಂತೂ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ. ಸರಿ ಅಂದ್ಬಿಟ್ಟು ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡಿಲ್ಲ. ಒಳ್ಳೆ ವಾಲಿಬಾಲ್ ಆಡ್ತಾಯಿದ್ರು ನಮ್ಮ ಫ್ರೆಂಡ್ಸು ಎಲ್ಲ, ನಮ್ಮ ಬ್ರದರ್ಸ್ ಎಲ್ಲ. ಸೊ ಸರಿ ಅಂದ್ಬಿಟ್ಟು ಅವ್ರ ಫೋನ್ಗಳೆಲ್ಲ ನನಗೆ ಕೊಟ್ಟಿದ್ರಲ್ಲ, ಫೋನ್ಗಳ್ದೆಲ್ಲ ಒಂದು ವೀಡಿಯೋ ತಗೊಂಡು ಅವ್ರು ಆಡ್ತಾಯಿದ್ದಿದ್ನೆಲ್ಲ ಒಂದು ವೀಡಿಯೋ ಮಾಡ್ಕೊಂಡು ಸೀದಾ ದರ್ಶನ್ ಬ್ರೋ ಮತ್ತೆ ರೇಗಿಸ್ಕೊಂಡು ಅವ್ರು ಫುಲ್ ಕಾಮಿಡಿ ಮಾಡ್ಕೊಂಡು, ಅದೇ ಟೈಮ್ ನಮ್ಮ ಆಪ್ತ ಗೆಳೆಯ ಮನೋಜ್ ಕೂಡ ಬಂದ. ಹಂಗೆ ಡಿಪ್ರೆಷನ್ ಬೈ ದರ್ಶನ್ ಕೂಡ ಬಂದ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬೋಡಿ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಲ್ಲ. ಸರಿ ಅಂದ್ಬಿಟ್ಟು ಇವ್ರನ್ನ ಎಲ್ಲ ಮಾತಾಡ್ಸ್ಕೊಂಡು ಹಂಗೆ ವಾಲಿಬಾಲ್ ನೋಡ್ತಾ ಕೂತಿದ್ವಿ ಬೆಳಗ್ಗೆನೆ. ಆಮೇಲೆ ಅದೇ ಟೈಮ್ಗೆ ನಮ್ಮ ಕ್ರೇಜಿ ಸ್ಟಾರ್ ಚಂದನ್ ಕೂಡ ಒಳ್ಳೆ ಜಂಪಿಂಗ್ ಸರ್ವಿಸ್ ಮಾಡಿ ಅತ್ಯುತ್ತಮವಾದ ಪಾಯಿಂಟನ್ನು ಗಳಿಸಿ ಮ್ಯಾಚನ್ನ ಗೆದ್ದೆ. ಸರಿ ಬಾ ಮಚ್ಚ ಬರೋಣ ಅಂತ ಹೇಳ್ಬಿಟ್ಟು, ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಮಂಡೂರು ಕಡೆ ಕರ್ಕೊಂಡು ಹೋಗ್ತಾ ಏನು ರೋಡ್ ಫುಲ್ಲು ಕಾಮಿಡಿ ಮಾಡ್ಕೊಂಡು ಹೊರಡ್ತಾ ಇದ್ವಿ ನಮ್ಮೂರು ಲೇಔಟಲ್ಲಿ. ಆಮೇಲೆ ಹೋಗ್ತಾ ಅದೇ ದಾರಿಯಲ್ಲಿ ಒಂದು ಲಾರಿ ಕೂಡ ಪಂಚರ್ ಆಗಿತ್ತು. ಆ ಲಾರಿ ಎಲ್ಲ ನೋಡ್ಕೊಂಡು ಫುಲ್ಲು ಹೆವಿ ಕಾಮಿಡಿ ಮಾಡ್ತಾಯಿದ್ದ ನಮ್ಮ ಚಂದನ್ ಅಂತೂ. ಕ್ರೇಜಿ ಸ್ಟಾರು ಫುಲ್ ಕ್ರೇಜಿ ಮಾತಾಡ್ತಾ ಇದ್ದ. ನಾನು ನಾಗೇಶ್ ಅವ್ರು ಕೂಡ ಅದೇ ಅವನ ಜೊತೆ ಹೋಗಿ ಸೊ ಕ್ರೇಜಿ ಅಂತ ಕರ್ಕೊಂಬಂದು ಸೀದಾ ಬೇಕ್ರಿಗೆ ಕರ್ಕೊಂಬಂದ. ಎಗ್ ಪಫ್ ತಿನ್ನೋನು ಬರ್ರಿ ಅಂತ ಹೇಳ್ಬಿಟ್ಟು ಎಗ್ ಪಫ್ ಪಾರ್ಟಿ ಕೊಡಿಸ್ತಾ ಇದ್ದ. ಸೊ ನಾಗೇಶ್ ಅವ್ರು ಫೋನ್ ನೋಡ್ತಾಯಿದ್ರು, ಇವನು ಅಲ್ಲಿ ಪಫ್ಸ್ ಹೇಳ್ದಿರ ಅವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ದ. ಸೊ ಸರಿ ಅಂದ್ಬಿಟ್ಟು ನಾಗೇಶ್ ಅವ್ರು ನನಗೆ ಊರಾಗಿ ಬಿಟ್ಬಿಟ್ಟು ಬಿಸಿಲು ಜಾಸ್ತಿ ಐತೆ ಅಂತ ಹೇಳ್ಬಿಟ್ಟು ಒಂದು ಜ್ಯೂಸ್ ಕುಡಿಯೋಣ ಅಂತ ಒಂದು ಸ್ಟಾಪ್ ಆಗಿದ್ರಿ. ಸೊ ಒಳ್ಳೆ ಜ್ಯೂಸ್ ಕುಡಿದ್ಬಿಟ್ಟು ನಾನು ಮತ್ತು ಚಂದ್ರು ಇಬ್ಬರು ಒಳ್ಳೆ ಜ್ಯೂಸ್ ಕುಡಿದ್ವಿ. ಆಮೇಲೆ ಜ್ಯೂಸ್ ಕುಡ್ಕೊಂಡು ಸೀದಾ ಅಲ್ಲಿಂದ ಬಾ ಕಟಿಂಗ್ ಮಾಡ್ಸ್ಕೊಂಬರೋಣ ಅಂತ ಮತ್ತೆ ಹೋದ್ರೆ ಅಲ್ಲಿ ಫುಲ್ಲು ಜನ ಇದ್ರು. 2 ಅವರ್ ಆಗೈತೆ. 2 hours later. ಕೊನೆಗೂ 2 ಅವರ್ ಆದಮೇಲೆ ಕ್ರೇಜಿ ಸ್ಟಾರು ಒಳ್ಳೆ ಕಟಿಂಗ್ ಮಾಡ್ಸ್ಕೊಂಡು ಆಚೆಗೆ ಬಂದ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ದಿಲೀಪ್ ಕನ್ನಡಿಗ.